ಹೃದಯಾಘಾತಕ್ಕೆ ನಟ ದಿಲೀಪ್ ರಾಜ್ ನಿಧನರಾಗಿದ್ದಾರೆ. ಹಿಟ್ಲರ್ ಕಲ್ಯಾಣ ಧಾರಾವಾಹಿಯ ನಟ ದಿಲೀಪ್ ರಾಜ್, ಸ್ಯಾಂಡಲ್ವುಡ್ನ ನಟ ದಿಲೀಪ್ ರಾಜ್ 47 ವರ್ಷ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಮಿಲನ, ಯೂಟರ್ನ್, ಬಾಯ್ ಫ್ರೆಂಡ್ ಸಿನಿಮಾಗಳಲ್ಲಿ ನಟಿಸಿದ್ದ ದಿಲೀಪ್ ರಾಜ್ ಹಠಾತ್ ಹೃದಯಾಘಾತದಿಂದ ಮೃತರಾಗಿದ್ದಾರೆ. ದಿಲೀಪ್ ರಾಜ್ ಅವರ ನಿಧನಕ್ಕೆ ಮನೆಯವರು ಕಂಬನಿ ಮಿಡಿದಿದ್ದಾರೆ. ಹಿಟ್ಲರ್ ಕಲ್ಯಾಣ ಧಾರಾವಾಹಿಯ ನಟ ದಿಲೀಪ್ ರಾಜ್ ಹಲವಾರು ಧಾರಾವಾಹಿಗಳಲ್ಲಿ ನಟಿಸಿದ್ರು, ಕೆಲವು ಸಿನಿಮಾಗಳಲ್ಲೂ ಕೂಡ ದಿಲೀಪ್ ರಾಜ್ ನಟಿಸಿದ್ರು. ಆ ಮೂಲಕ ಬಹುತೇಕ ಜನರಿಗೆ ದಿಲೀಪ್ ರಾಜ್ ಅವರ ಪರಿಚಯ ಇದೆ. ಅವರನ್ನ ಸಿನಿಮಾದಲ್ಲಿ ನೋಡಿದವರು, ಧಾರಾವಾಹಿಗಳಲ್ಲಿ ಪ್ರತಿದಿನ ನೋಡ್ತಾ ಇರೋರು ದಿಲೀಪ್ ರಾಜ್ ಅವರ ನಟನೆಗೆ ಮನಸೋತು ಹೋಗಿದ್ದಾರೆ. ದಿಲೀಪ್ ರಾಜ್ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ, ಅವರು ಮೃತರಾಗಿದ್ದಾರೆ ಅನ್ನುವಂಥ ವಿಚಾರ ತಿಳಿದು ಅವರಿಗೆಲ್ಲ ಬಹಳ ಆಘಾತ ಆಗಿದೆ. ಯೂಟರ್ನ್ ಸಿನಿಮಾದಲ್ಲಿ ಅವರು ನಟಿಸಿದ್ರು. ಪುನೀತ್ ರಾಜ್ಕುಮಾರ್ ಅವರ ಮಿಲನ ಸಿನಿಮಾದಲ್ಲೂ ಕೂಡ ದಿಲೀಪ್ ರಾಜ್ ಅವರು ನಟಿಸಿದ್ರು. ಆದರೆ ದಿಲೀಪ್ ರಾಜ್ ಅವರ ನಿಧನ ಈಗ ಬರ ಸಿಡಿಲು ಬಡಿದಂಗಾಗಿದೆ. ನಮ್ಮ ಪ್ರತಿನಿಧಿ ಅರವಿಂದ ಉತ್ರಳ್ಳಿಯ ದಿಲೀಪ್ ರಾಜ್ ಅವರ ನಿವಾಸದಿಂದ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಅರವಿಂದ, ಹೃದಯಾಘಾತದಿಂದ ದಿಲೀಪ್ ರಾಜ್ ಅವರು ನಿಧನರಾಗಿದ್ದಾರೆ. ಈಗ ಅವರ ಮನೆ ಬಳಿ ಹೇಗಿದೆ ವಾತಾವರಣ? ಯಾರೆಲ್ಲ ಬಂದಿದ್ದಾರೆ? ಸದ್ಯಕ್ಕೆ ಅಲ್ಲಿನ ಚಿತ್ರಣವನ್ನು ತೋರಿಸಿ ಮತ್ತೆ ಪ್ರಸ್ತುತ ಮಾಹಿತಿಯನ್ನು ಕೊಡಿ ಅರವಿಂದ್. ಎಸ್ ರಂಜಿತ್, ಖಂಡಿತವಾಗಲೂ ಕೂಡ ನಿಜಕ್ಕೂ ಬನದ ಲೋಕಕ್ಕೆ ಇವತ್ತು ಆಘಾತಕಾರಿ ಒಂದು ಘಟನೆ ನಡೆದಿರುವಂಥದ್ದು. ದಿಲೀಪ್ ರಾಜ್ ಅವರು ಹೃದಯಾಘಾತದಿಂದ ನಿಧನ ಆಗಿರುವಂಥದ್ದು. ಸದ್ಯ ನಾವೀಗ ಅವರ ಮನೆಯ ಮುಂಭಾಗದಲ್ಲಿದ್ದೀವಿ. ತಾವು ದೃಶ್ಯಗಳಲ್ಲೂ ಕೂಡ ನೋಡ್ಬೋದು. ಕಿರುತೆರೆ ಹಾಗೆ ಚಿತ್ರರಂಗದ ಹಲವು ಗಣ್ಯರು, ಅವರ ಮಿತ್ರರೆಲ್ಲರೂ ಕೂಡ ಇಲ್ಲಿ ಬಂದು ಅವ್ರನ್ನ ನೋಡ್ತಾ ಇರುವಂಥದ್ದು, ಅವರ ಪಾರ್ಥಿವ ದರ್ಶನಕ್ಕೆ ಅವರ ಮನೆಗೆ ಆಗಮಿಸಿರುವಂಥದ್ದು. ಇನ್ನು ಕಿರುತೆರೆಯಲ್ಲಿ ಅವರು ನಿರ್ಮಾಣ, ನಿರ್ದೇಶನ ಎರಡರಲ್ಲೂ, ನಟನೆ ಈ ಎರಡರಲ್ಲೂ ಕೂಡ ಅವರು ತಮ್ಮ ಒಂದು ಕಾರ್ಯವೈಖರಿಯನ್ನು ತೋರಿಸಿದ್ರು. ಸ್ನೇಹಜೀವಿ ಕೂಡ ಆಗಿರುವಂಥದ್ದು. ಅದಲ್ಲದೆ ಇನ್ನು ಚಿತ್ರರಂಗದಲ್ಲೂ ಕೂಡ ಅವರು ನಟನೆಯಲ್ಲಿ ಅವರನ್ನು ತೊಡಗಿಸಿಕೊಂಡಿದ್ರು. ಉತ್ತಮ ಕಲಾವಿದ ಅನ್ನುವಂಥ ಹೆಸರನ್ನು ಕೂಡ ಪಡೆದುಕೊಂಡಿದ್ದರು. ಇವತ್ತು ಬೆಳಗಿನ ಜಾವ ಅವರಿಗೆ ಏಕಾಏಕಿ ಹೃದಯದಲ್ಲಿ ಸಮಸ್ಯೆ ಬರುತ್ತೆ, ನೋವು ಬರುತ್ತೆ. ಆ ಹಂತದಲ್ಲಿ ಅವರನ್ನು ಕುಮಾರಸ್ವಾಮಿ ಲೇಔಟ್ನ ಒಂದು ಖಾಸಗಿ ಆಸ್ಪತ್ರೆಗೆ ದಾಖಲು ಕೂಡ ಮಾಡಲಾಗುತ್ತೆ. ಅದರ ಚಿಕಿತ್ಸೆ ಫಲಕಾರಿಯಾಗದೆ ಅವರು ನಿಧನರಾಗಿರುವಂಥದ್ದು. ಈ ಹಂತದಲ್ಲಿ ಒಂದು ಅಂಶವನ್ನು ಇಲ್ಲಿರುವಂತಹ ನಟರಾಗಿರ್ಬೋದು, ಅವರ ಜೊತೆಗೆ ಕೆಲಸ ಮಾಡಿದಂಥ ಕಲಾವಿದರು ಹೇಳುವಂಥದ್ದು, ತುಂಬ ಅತ್ಯುತ್ತಮವಾಗಿ ಕೆಲಸ ಮಾಡ್ತಾಯಿದ್ರು, ಸ್ನೇಹಜೀವಿಯಾಗಿರುವಂಥದ್ದು, ಜೊತೆಗೆ ಉತ್ತಮವಾದಂಥ ಕಲಾವಿದ. ಈ ಹಂತದಲ್ಲಿ ಹಲವು ವಿಭಿನ್ನ ರೀತಿಯಾದಂಥ, ಅಂದರೆ ನಿರ್ಮಾಣ ಆಗಿರಬಹುದು, ನಿರ್ದೇಶನ ಆಗಿರಬಹುದು, ಅದಲ್ಲದೆ ಹಿರಿಯ ಕಲಾವಿದರ ಜೊತೆಗೂ ಕೂಡ ನಟನೆಯನ್ನು ಮಾಡಿದ್ದಾರೆ. ಚಿತ್ರರಂಗದಲ್ಲೂ ಕೂಡ ತಮ್ಮ ಕಲೆಯನ್ನು ತೋರಿಸಿರುವಂಥದ್ದು, ಅಲ್ಲೂ ನಟನೆಯನ್ನು ಮಾಡಿರುವಂಥದ್ದು. ಕಿರುತೆರೆ ಹಾಗೆ ಹಿರಿತೆರೆ ಎರಡರಲ್ಲೂ ಕೂಡ, ಬೆಳ್ಳಿತೆರೆ ಎರಡರಲ್ಲೂ ಕೂಡ ಅವರು ತಮ್ಮ ಕಲೆಯನ್ನು ತೋರಿಸಿದಂತಹ ನಟ ದಿಲೀಪ್ ರಾಜ್. ಇವತ್ತು ಹೃದಯದ ಸಮಸ್ಯೆ ಬರುತ್ತೆ, ನೋವು ಕಾಣುತ್ತೆ. ಆ ಸಮಯದಲ್ಲಿ ಬೆಳಗಿನ ಜಾವ ಅವರ ಕುಟುಂಬಸ್ಥರು ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಆಸ್ಪತ್ರೆಯಲ್ಲಿ ನಿಧನರಾಗಿರುವಂಥದ್ದು. ಇವತ್ತು ಮಧ್ಯಾಹ್ನ 3:30ಕ್ಕೆ ಅವರ ಪಾರ್ಥಿವ ಶರೀರವನ್ನು ಅವರ ಫಾರ್ಮ್ ಹೌಸ್ಗೆ, ಅಂದರೆ ರಾಮನಗರದಲ್ಲಿರುವಂಥ ಫಾರ್ಮ್ ಹೌಸ್ಗೆ ತೆಗೆದುಕೊಂಡು ಹೋಗಲಾಗುತ್ತೆ. ಅದಾದ ಬಳಿಕ ಅಲ್ಲಿ ಪಾರ್ಥಿವ ದರ್ಶನದ ಅಂತಿಮ ಒಂದು ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಕೂಡ ಮಾಡುವಂಥದ್ದು. ಇನ್ನೇನು ಮಾಹಿತಿ ಕೂಡ ಬರಬೇಕಾಗಿದೆ, ಎಷ್ಟೊತ್ತಿಗೆ ಈ ಒಂದು ಅಂತಿಮ ವಿಧಿವಿಧಾನ ನಡೆಯುತ್ತೆ ಅನ್ನುವಂಥ ಮಾಹಿತಿ ಬರಬೇಕಾಗಿರುವಂಥದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಅರವಿಂದ್. ದಿಲೀಪ್ ರಾಜ್ ಅವರ ಉತ್ರಳ್ಳಿಯ ನಿವಾಸದಿಂದ ನಮ್ಮ ಪ್ರತಿನಿಧಿ ಮಾಹಿತಿಯನ್ನು ನೀಡ್ತಾ ಇದ್ರು. ಈಗ ಬೇರೆ ಬೇರೆ ಕಲಾವಿದರು, ಅವ್ರ ಜೊತೆಗೆ ನಟಿಸಿದಂಥ ಕಲಾವಿದರು, ಅವರ ಸಂಪರ್ಕದಲ್ಲಿದ್ದಂಥ ಕಲಾವಿದರು, ಅವರ ಕುಟುಂಬದವರು, ಅವರೆಲ್ಲರೂ ಕೂಡ ಉತ್ರಳ್ಳಿಯ ದಿಲೀಪ್ ರಾಜ್ ಅವರ ಮನೆಯ ಬಳಿ ಸೇರುತ್ತಿದ್ದಾರೆ. ದಿಲೀಪ್ ರಾಜ್ ಅವರ ನಿಧನಕ್ಕೆ ಕಂಬನಿ ಮಿಡಿತಾ ಇದ್ದಾರೆ. ದಿಲೀಪ್ ರಾಜ್ ಅವರ ನಿಧನ ಅವರೆಲ್ಲರಿಗೂ ಕೂಡ ಬರ ಸಿಡಿಲು ಬಡಿದಂಗಾಗಿದೆ. ಹಠಾತ್ ಹೃದಯಾಘಾತದಿಂದ ದಿಲೀಪ್ ರಾಜ್ ಅವರು ನಿಧನರಾಗಿದ್ದು ಎಲ್ಲರಿಗೂ ಕೂಡ ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಿನ್ನೆ ರಾತ್ರಿಯೇ ದಿಲೀಪ್ ರಾಜ್ಗೆ ಎದೆನೋವು ಕಾಣಿಸ್ಕೊಂಡಿತ್ತಂತೆ. ಇಂದು ಬೆಳಿಗ್ಗೆ ಡಾಕ್ಟರ್ ಹತ್ರ ಅಪಾಯಿಂಟ್ಮೆಂಟ್ ಪಡೆದಿದ್ದರು ದಿಲೀಪ್ ರಾಜ್ ಅವರ ಪತ್ನಿ ಶ್ರೀವಿದ್ಯಾ. ಇಬ್ಬರು ಪುತ್ರಿಯರನ್ನು ದಿಲೀಪ್ ರಾಜ್ ಅಗಲಿದ್ದಾರೆ. ಹಿರಿಯ ಪುತ್ರಿ ಅದಿತಿ ಪದವಿ ವ್ಯಾಸಂಗ ಮಾಡ್ತಾ ಇದ್ರು. 10ನೇ ತರಗತಿ ಓದ್ತಾ ಇರುವ ಕಿರಿಯ ಪುತ್ರಿ ಧೃತಿ. ದಿಲೀಪ್ ರಾಜ್ ಫಾರ್ಮ್ ಹೌಸ್ನಲ್ಲಿ ಅಂತ್ಯ ಸಂಸ್ಕಾರ ನೆರವೇರುತ್ತೆ. ರಾಮನಗರದ ಬಳಿ ಇರುವ ದಿಲೀಪ್ ರಾಜ್ ಅವರ ಫಾರ್ಮ್ ಹೌಸ್ನಲ್ಲಿ ಇಂದು ಸಾಯಂಕಾಲ 4-5 ಗಂಟೆ ಸುಮಾರಿಗೆ ಅಂತ್ಯ ಸಂಸ್ಕಾರ ನೆರವೇರಿಸಬಹುದು. ದಿಲೀಪ್ ರಾಜ್ ನೆಚ್ಚಿನ ಫಾರ್ಮ್ ಹೌಸ್ನಲ್ಲೇ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗುತ್ತೆ. ದಿಲೀಪ್ ರಾಜ್ ಅವರು ಒಬ್ಬ ಮೇರು ನಟನಾಗಿದ್ದರು. ಧಾರಾವಾಹಿಗಳಲ್ಲಿ ಹಾಗೂ
ಕೆಲವು ಸಿನಿಮಾಗಳಲ್ಲೂ ಕೂಡ ನಟಿಸಿದಂಥ ಹಿರಿಮೆ ಗರಿಮೆ ಅವರದ್ದು. ಅಪಾರ ಸಂಖ್ಯೆಯ ಅಭಿಮಾನಿಗಳನ್ನು ಕೂಡ ಅಗಲಿದ್ದಾರೆ. ಪ್ರತಿದಿನ ಟಿ ವಿ ಆನ್ ಮಾಡಿದರೆ ದಿಲೀಪ್ ರಾಜ್ ಅವರು ಧಾರಾವಾಹಿಗಳಲ್ಲೆಲ್ಲ ಬರ್ತಾಯಿದ್ರು, ಮನೆ ಮನೆಗೆ ಪರಿಚಿತರವರು. ಹೃದಯಾಘಾತಕ್ಕೆ ನಟ ದಿಲೀಪ್ ರಾಜ್ ನಿಧನರಾಗಿದ್ದಾರೆ. ಹಿಟ್ಲರ್ ಕಲ್ಯಾಣ ಧಾರಾವಾಹಿಯ ನಟ ದಿಲೀಪ್ ರಾಜ್, ಸ್ಯಾಂಡಲ್ವುಡ್ನ ನಟ ದಿಲೀಪ್ ರಾಜ್ 47 ವರ್ಷ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಮಿಲನ, ಯೂಟರ್ನ್, ಬಾಯ್ ಫ್ರೆಂಡ್ ಸಿನಿಮಾಗಳಲ್ಲಿ ನಟಿಸಿದ್ದ ದಿಲೀಪ್ ರಾಜ್ ಹಠಾತ್ ಹೃದಯಾಘಾತದಿಂದ ಮೃತರಾಗಿದ್ದಾರೆ. ದಿಲೀಪ್ ರಾಜ್ ಅವರ ನಿಧನಕ್ಕೆ ಮನೆಯವರು ಕಂಬನಿ ಮಿಡಿದಿದ್ದಾರೆ. ಹಿಟ್ಲರ್ ಕಲ್ಯಾಣ ಧಾರಾವಾಹಿಯ ನಟ ದಿಲೀಪ್ ರಾಜ್ ಹಲವಾರು ಧಾರಾವಾಹಿಗಳಲ್ಲಿ ನಟಿಸಿದ್ರು, ಕೆಲವು ಸಿನಿಮಾಗಳಲ್ಲೂ ಕೂಡ ದಿಲೀಪ್ ರಾಜ್ ನಟಿಸಿದ್ರು. ಆ ಮೂಲಕ ಬಹುತೇಕ ಜನರಿಗೆ ದಿಲೀಪ್ ರಾಜ್ ಅವರ ಪರಿಚಯ ಇದೆ. ಅವರನ್ನ ಸಿನಿಮಾದಲ್ಲಿ ನೋಡಿದವರು, ಧಾರಾವಾಹಿಗಳಲ್ಲಿ ಪ್ರತಿದಿನ ನೋಡ್ತಾ ಇರೋರು ದಿಲೀಪ್ ರಾಜ್ ಅವರ ನಟನೆಗೆ ಮನಸೋತು ಹೋಗಿದ್ದಾರೆ. ದಿಲೀಪ್ ರಾಜ್ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ, ಅವರು ಮೃತರಾಗಿದ್ದಾರೆ ಅನ್ನುವಂಥ ವಿಚಾರ ತಿಳಿದು ಅವರಿಗೆಲ್ಲ ಬಹಳ ಆಘಾತ ಆಗಿದೆ. ಯೂಟರ್ನ್ ಸಿನಿಮಾದಲ್ಲಿ ಅವರು ನಟಿಸಿದ್ರು. ಪುನೀತ್ ರಾಜ್ಕುಮಾರ್ ಅವರ ಮಿಲನ ಸಿನಿಮಾದಲ್ಲೂ ಕೂಡ ದಿಲೀಪ್ ರಾಜ್ ಅವರು ನಟಿಸಿದ್ರು. ಆದರೆ ದಿಲೀಪ್ ರಾಜ್ ಅವರ ನಿಧನ ಈಗ ಬರ ಸಿಡಿಲು ಬಡಿದಂಗಾಗಿದೆ. ನಮ್ಮ ಪ್ರತಿನಿಧಿ ಅರವಿಂದ ಉತ್ರಳ್ಳಿಯ ದಿಲೀಪ್ ರಾಜ್ ಅವರ ನಿವಾಸದಿಂದ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಅರವಿಂದ, ಹೃದಯಾಘಾತದಿಂದ ದಿಲೀಪ್ ರಾಜ್ ಅವರು ನಿಧನರಾಗಿದ್ದಾರೆ. ಈಗ ಅವರ ಮನೆ ಬಳಿ ಹೇಗಿದೆ ವಾತಾವರಣ? ಯಾರೆಲ್ಲ ಬಂದಿದ್ದಾರೆ? ಸದ್ಯಕ್ಕೆ ಅಲ್ಲಿನ ಚಿತ್ರಣವನ್ನು ತೋರಿಸಿ ಮತ್ತೆ ಪ್ರಸ್ತುತ ಮಾಹಿತಿಯನ್ನು ಕೊಡಿ ಅರವಿಂದ್. ಎಸ್ ರಂಜಿತ್, ಖಂಡಿತವಾಗಲೂ ಕೂಡ ನಿಜಕ್ಕೂ ಬನದ ಲೋಕಕ್ಕೆ ಇವತ್ತು ಆಘಾತಕಾರಿ ಒಂದು ಘಟನೆ ನಡೆದಿರುವಂಥದ್ದು. ದಿಲೀಪ್ ರಾಜ್ ಅವರು ಹೃದಯಾಘಾತದಿಂದ ನಿಧನ ಆಗಿರುವಂಥದ್ದು. ಸದ್ಯ ನಾವೀಗ ಅವರ ಮನೆಯ ಮುಂಭಾಗದಲ್ಲಿದ್ದೀವಿ. ತಾವು ದೃಶ್ಯಗಳಲ್ಲೂ ಕೂಡ ನೋಡ್ಬೋದು. ಕಿರುತೆರೆ ಹಾಗೆ ಚಿತ್ರರಂಗದ ಹಲವು ಗಣ್ಯರು, ಅವರ ಮಿತ್ರರೆಲ್ಲರೂ ಕೂಡ ಇಲ್ಲಿ ಬಂದು ಅವ್ರನ್ನ ನೋಡ್ತಾ ಇರುವಂಥದ್ದು, ಅವರ ಪಾರ್ಥಿವ ದರ್ಶನಕ್ಕೆ ಅವರ ಮನೆಗೆ ಆಗಮಿಸಿರುವಂಥದ್ದು. ಇನ್ನು ಕಿರುತೆರೆಯಲ್ಲಿ ಅವರು ನಿರ್ಮಾಣ, ನಿರ್ದೇಶನ ಎರಡರಲ್ಲೂ, ನಟನೆ ಈ ಎರಡರಲ್ಲೂ ಕೂಡ ಅವರು ತಮ್ಮ ಒಂದು ಕಾರ್ಯವೈಖರಿಯನ್ನು ತೋರಿಸಿದ್ರು. ಸ್ನೇಹಜೀವಿ ಕೂಡ ಆಗಿರುವಂಥದ್ದು. ಅದಲ್ಲದೆ ಇನ್ನು ಚಿತ್ರರಂಗದಲ್ಲೂ ಕೂಡ ಅವರು ನಟನೆಯಲ್ಲಿ ಅವರನ್ನು ತೊಡಗಿಸಿಕೊಂಡಿದ್ರು. ಉತ್ತಮ ಕಲಾವಿದ ಅನ್ನುವಂಥ ಹೆಸರನ್ನು ಕೂಡ ಪಡೆದುಕೊಂಡಿದ್ದರು. ಇವತ್ತು ಬೆಳಗಿನ ಜಾವ ಅವರಿಗೆ ಏಕಾಏಕಿ ಹೃದಯದಲ್ಲಿ ಸಮಸ್ಯೆ ಬರುತ್ತೆ, ನೋವು ಬರುತ್ತೆ. ಆ ಹಂತದಲ್ಲಿ ಅವರನ್ನು ಕುಮಾರಸ್ವಾಮಿ ಲೇಔಟ್ನ ಒಂದು ಖಾಸಗಿ ಆಸ್ಪತ್ರೆಗೆ ದಾಖಲು ಕೂಡ ಮಾಡಲಾಗುತ್ತೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಅವರು ನಿಧನರಾಗಿರುವಂಥದ್ದು. ಈ ಹಂತದಲ್ಲಿ ಒಂದು ಅಂಶವನ್ನು ಇಲ್ಲಿರುವಂತಹ ನಟರಾಗಿರ್ಬೋದು, ಅವರ ಜೊತೆಗೆ ಕೆಲಸ ಮಾಡಿದಂಥ ಕಲಾವಿದರು ಹೇಳುವಂಥದ್ದು, ತುಂಬ ಅತ್ಯುತ್ತಮವಾಗಿ ಕೆಲಸ ಮಾಡ್ತಾಯಿದ್ರು, ಸ್ನೇಹಜೀವಿಯಾಗಿರುವಂಥದ್ದು, ಜೊತೆಗೆ ಉತ್ತಮವಾದಂಥ ಕಲಾವಿದ. ಈ ಹಂತದಲ್ಲಿ ಹಲವು ವಿಭಿನ್ನ ರೀತಿಯಾದಂಥ, ಅಂದರೆ ನಿರ್ಮಾಣ ಆಗಿರಬಹುದು, ನಿರ್ದೇಶನ ಆಗಿರಬಹುದು, ಅದಲ್ಲದೆ ಹಿರಿಯ ಕಲಾವಿದರ ಜೊತೆಗೂ ಕೂಡ ನಟನೆಯನ್ನು ಮಾಡಿದ್ದಾರೆ. ಚಿತ್ರರಂಗದಲ್ಲೂ ಕೂಡ ತಮ್ಮ ಕಲೆಯನ್ನು ತೋರಿಸಿರುವಂಥದ್ದು, ಅಲ್ಲೂ ನಟನೆಯನ್ನು ಮಾಡಿರುವಂಥದ್ದು. ಕಿರುತೆರೆ ಹಾಗೆ ಹಿರಿತೆರೆ ಎರಡರಲ್ಲೂ ಕೂಡ, ಬೆಳ್ಳಿತೆರೆ ಎರಡರಲ್ಲೂ ಕೂಡ ಅವರು ತಮ್ಮ ಕಲೆಯನ್ನು ತೋರಿಸಿದಂತಹ ನಟ ದಿಲೀಪ್ ರಾಜ್. ಇವತ್ತು ಹೃದಯದ ಸಮಸ್ಯೆ ಬರುತ್ತೆ, ನೋವು ಕಾಣುತ್ತೆ. ಆ ಸಮಯದಲ್ಲಿ ಬೆಳಗಿನ ಜಾವ ಅವರ ಕುಟುಂಬಸ್ಥರು ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಆಸ್ಪತ್ರೆಯಲ್ಲಿ ನಿಧನರಾಗಿರುವಂಥದ್ದು. ಇವತ್ತು ಮಧ್ಯಾಹ್ನ 3:30ಕ್ಕೆ ಅವರ ಪಾರ್ಥಿವ ಶರೀರವನ್ನು ಅವರ ಫಾರ್ಮ್ ಹೌಸ್ಗೆ, ಅಂದರೆ ರಾಮನಗರದಲ್ಲಿರುವಂಥ ಫಾರ್ಮ್ ಹೌಸ್ಗೆ ತೆಗೆದುಕೊಂಡು ಹೋಗಲಾಗುತ್ತೆ. ಅದಾದ ಬಳಿಕ ಅಲ್ಲಿ ಪಾರ್ಥಿವ ದರ್ಶನದ ಅಂತಿಮ ಒಂದು ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಕೂಡ ಮಾಡುವಂಥದ್ದು. ಇನ್ನೇನು ಮಾಹಿತಿ ಕೂಡ ಬರಬೇಕಾಗಿದೆ, ಎಷ್ಟೊತ್ತಿಗೆ ಈ ಒಂದು ಅಂತಿಮ ವಿಧಿವಿಧಾನ ನಡೆಯುತ್ತೆ ಅನ್ನುವಂಥ ಮಾಹಿತಿ ಬರಬೇಕಾಗಿರುವಂಥದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಅರವಿಂದ್. ದಿಲೀಪ್ ರಾಜ್ ಅವರ ಉತ್ರಳ್ಳಿಯ ನಿವಾಸದಿಂದ ನಮ್ಮ ಪ್ರತಿನಿಧಿ ಮಾಹಿತಿಯನ್ನು ನೀಡ್ತಾ ಇದ್ರು. ಈಗ ಬೇರೆ ಬೇರೆ ಕಲಾವಿದರು, ಅವ್ರ ಜೊತೆಗೆ ನಟಿಸಿದಂಥ ಕಲಾವಿದರು, ಅವರ ಸಂಪರ್ಕದಲ್ಲಿದ್ದಂಥ ಕಲಾವಿದರು, ಅವರ ಕುಟುಂಬದವರು, ಅವರೆಲ್ಲರೂ ಕೂಡ ಉತ್ರಳ್ಳಿಯ ದಿಲೀಪ್ ರಾಜ್ ಅವರ ಮನೆಯ ಬಳಿ ಸೇರುತ್ತಿದ್ದಾರೆ. ದಿಲೀಪ್ ರಾಜ್ ಅವರ ನಿಧನಕ್ಕೆ ಕಂಬನಿ ಮಿಡಿತಾ ಇದ್ದಾರೆ. ದಿಲೀಪ್ ರಾಜ್ ಅವರ ನಿಧನ ಅವರೆಲ್ಲರಿಗೂ ಕೂಡ ಬರ ಸಿಡಿಲು ಬಡಿದಂಗಾಗಿದೆ. ಹಠಾತ್ ಹೃದಯಾಘಾತದಿಂದ ದಿಲೀಪ್ ರಾಜ್ ಅವರು ನಿಧನರಾಗಿದ್ದು ಎಲ್ಲರಿಗೂ ಕೂಡ ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಿನ್ನೆ ರಾತ್ರಿಯೇ ದಿಲೀಪ್ ರಾಜ್ಗೆ ಎದೆನೋವು ಕಾಣಿಸ್ಕೊಂಡಿತ್ತಂತೆ. ಇಂದು ಬೆಳಿಗ್ಗೆ ಡಾಕ್ಟರ್ ಹತ್ರ ಅಪಾಯಿಂಟ್ಮೆಂಟ್ ಪಡೆದಿದ್ದರು ದಿಲೀಪ್ ರಾಜ್ ಅವರ ಪತ್ನಿ ಶ್ರೀವಿದ್ಯಾ. ಇಬ್ಬರು ಪುತ್ರಿಯರನ್ನು ದಿಲೀಪ್ ರಾಜ್ ಅಗಲಿದ್ದಾರೆ. ಹಿರಿಯ ಪುತ್ರಿ ಅದಿತಿ ಪದವಿ ವ್ಯಾಸಂಗ ಮಾಡ್ತಾ ಇದ್ರು. 10ನೇ ತರಗತಿ ಓದ್ತಾ ಇರುವ ಕಿರಿಯ ಪುತ್ರಿ ಧೃತಿ. ದಿಲೀಪ್ ರಾಜ್ ಫಾರ್ಮ್ ಹೌಸ್ನಲ್ಲಿ ಅಂತ್ಯ ಸಂಸ್ಕಾರ
ನೆರವೇರುತ್ತೆ. ರಾಮನಗರದ ಬಳಿ ಇರುವ ದಿಲೀಪ್ ರಾಜ್ ಅವರ ಫಾರ್ಮ್ ಹೌಸ್ನಲ್ಲಿ ಇಂದು ಸಾಯಂಕಾಲ 4-5 ಗಂಟೆ ಸುಮಾರಿಗೆ ಅಂತ್ಯ ಸಂಸ್ಕಾರ ನೆರವೇರಿಸಬಹುದು. ದಿಲೀಪ್ ರಾಜ್ ನೆಚ್ಚಿನ ಫಾರ್ಮ್ ಹೌಸ್ನಲ್ಲೇ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗುತ್ತೆ. ದಿಲೀಪ್ ರಾಜ್ ಅವರು ಒಬ್ಬ ಮೇರು ನಟನಾಗಿದ್ದರು. ಧಾರಾವಾಹಿಗಳಲ್ಲಿ ಹಾಗೂ ಕೆಲವು ಸಿನಿಮಾಗಳಲ್ಲೂ ಕೂಡ ನಟಿಸಿದಂಥ ಹಿರಿಮೆ ಗರಿಮೆ ಅವರದ್ದು. ಅಪಾರ ಸಂಖ್ಯೆಯ ಅಭಿಮಾನಿಗಳನ್ನು ಕೂಡ ಅಗಲಿದ್ದಾರೆ. ಪ್ರತಿದಿನ ಟಿ ವಿ ಆನ್ ಮಾಡಿದರೆ ದಿಲೀಪ್ ರಾಜ್ ಅವರು ಧಾರಾವಾಹಿಗಳಲ್ಲೆಲ್ಲ ಬರ್ತಾಯಿದ್ರು. ಮನೆ ಮನೆಗೆ ಪರಿಚಿತರವರು.